ಕಲಾವಿದರು 2.5 ತಾಸುಗಳ ಅವಧಿಯಲ್ಲಿ ನಮ್ಮನ್ನ ದಕ್ಷಿಣ ಲೋಕಕ್ಕೆ ಸಮರ್ಥವಾಗಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಅವರು ಕಲಾ ಸೇವೆಯನ್ನು ಮಾಡಿದ್ದಾರೆ. ದೂರದ ಶಿರಸಿಯಿಂದ ಬಂದು ಈ ಬಯಲು ಸೀಮೆಯ ಪ್ರದೇಶದಲ್ಲಿ ಕನ್ನಡ ನಾಡಿನ ಧೀಮಂತ ಕಲೆಯಾದ ಯಕ್ಷಗಾನವನ್ನ ಅವರು ಪ್ರದರ್ಶನವನ್ನ ಮಾಡಿದ್ದಾರೆ. ದಯಮಾಡಿ ಪರಮ ಪೂಜ್ಯ ಶ್ರೀಗಳು ವೇದಿಕೆಗೆ ಆಗಮಿಸಿ ಆ ಎಲ್ಲ ಕಲಾವಿದರಿಗೆ ಅನುಗ್ರಹವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಶಿವರಾಮ ಹೆಗಡೆ ಮತ್ತು ತಂಡದ ಎಲ್ಲ ಕಲಾವಿದರಿಗೆ ನಮ್ಮ ಸೂಡಿ ಮಠದ ಪರವಾಗಿ, ಸಮಸ್ತ ಸೂಡಿ ಎಲ್ಲ ನಾಗರಿಕರ ಕಲಾವಿದರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ನಾವೆಲ್ಲ ಅಭಿನಂದಿಸುವಂತಹ ಒಂದು ವಿಶೇಷವಾದ ಸಂದರ್ಭ. ಎಲ್ಲ ಪಾತ್ರಗಳಿಗೆ ಕಲಾವಿದರು ಸಂಪೂರ್ಣವಾದ ನ್ಯಾಯವನ್ನು ಒದಗಿಸಿ ಲೋಕಕ್ಕೆ ಬೇಕಾದಂತಹ ಒಂದು ಉತ್ತಮವಾದ ಸಂದೇಶವನ್ನ ಈ ಒಂದು ದಕ್ಷಯಜ್ಞ ಪ್ರಸಂಗದ ಮೂಲಕ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಪರಮ ಪೂಜ್ಯ ಜುಕ್ತಿ ಶ್ರೀಗಳು ವೇದಿಕೆಗೆ ಆಗಮಿಸಿ ಆ ಎಲ್ಲ ಕಲಾವಿದರನ್ನ ಮನದೊಮ್ಮೆ ಹಾರೈಸಬೇಕು ಅಂತ ಹೇಳಿದ ಸಮಸ್ತ ಸುಡಿ ಜನಾಂಗದ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ದಿವಸ ಈ ಮಾನವ ವೇದಿಕೆಯಲ್ಲಿ ಅದ್ಭುತವಾಗಿರತಕ್ಕಂಥ ಯಕ್ಷಗಾನ ಪ್ರಸಂಗವನ್ನ ದಕ್ಷಯಜ್ಞ ಎನ್ನುವಂಥ ಯಕ್ಷಗಾನ ಪ್ರಸಂಗವನ್ನ ದೂರದ ಎಡಬದಿಯಿಂದ ನಡೆಸಿ ಇವತ್ತಿನ ಈ ಸುಸಂದರ್ಭದಲ್ಲಿ ಕಲೆಯನ್ನ ಯಕ್ಷಗಾನ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಈ ಕಾರಣ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಕಲಾವಿದರನ್ನ ವೇದಿಕೆಗೆ ಆಹ್ವಾನಿಸಿ ಇವರ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಒಂದು ಆಸೆಯನ್ನ ಪರಮಪೂಜರಿಗೆ ವ್ಯಕ್ತಪಡಿಸಿ ಕಲಾವಿದರನ್ನ ದೂರದಿಂದ ಕರೆಸಿ ನಮ್ಮ ಪ್ರದೇಶದಲ್ಲಿ ವಿಶೇಷವಾಗಿರತಕ್ಕಂಥ ಈ ಕಲೆಯನ್ನ ನಾವೆಲ್ಲ ನೋಡಿರೋದು ಕಲೆಯನ್ನ ನಮಗೆಲ್ಲರಿಗೂ ಆಸ್ವಾದಿಸುವಂಥ ಕೆಲಸವನ್ನು ಪರಮಪೂಜರು ಮಾಡಿದ್ದಾರೆ. ಪರಮಪೂಜರಿಗೆ ಈಗ ಪರಮಪೂಜೆಯಿಂದ ಆಶೀರ್ವಾದ ಸಂದೇಶ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ವಿಶ್ವಾರಾಧ್ಯ. ಜಗದೊಡೆಯ ಜಗತ್ಪಿತ ಪರಶಿವನ ಮುಖದಿಂದ ಅವತರಿಸಿದ ಪಂಚಬೀಜದ ಜಗದ್ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಆ ಪರಂಪರೆಯ ನಮ್ಮ ಮಠದ ಹಿಂದಿನ ಪೂಜ್ಯರ ಕೃಪಾ ಕಾರುಣ್ಯವನ್ನು ಬಯಸಿ ಶ್ರೀಮಠದ ನೂತನ ರಥ ಲೋಕಾರ್ಪಣೆ ಸಮಾರಂಭದ ನಿಮಿತ್ತವಾಗಿ ಪಂಚಪೀಠದ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವದ ನಿಮಿತ್ತವಾಗಿ ಈ 3ನೇ ದಿವಸದ ಸಮಾರಂಭ, ಅದು ರಾತ್ರಿಯ ಈ ಸಮಾರಂಭ ದಕ್ಷ ಯಜ್ಞ ಪ್ರಸಂಗದ ಮೂಲಕ ಪರಿಸಮಾಪ್ತಿಯಾಗಿರುವಂತಹ ಅದ್ಭುತವಾದ ಕಲೆಯನ್ನು ನೀಡಿದ ಶಿವಾನಂದ ಹೆಗಡೆ ಮತ್ತು ಅವರ ಬಳಗದವರು ನೀಡಿರುವಂತಹ ಯಕ್ಷ
ದಕ್ಷ ಯಜ್ಞ ಪ್ರಸಂಗ ಬಹುತೇಕ ನಮ್ಮ ಕಣ್ಣಿಗೆ ಸದಾ ನೆನಪನ್ನು ಉಳಿಸುವಂತಹದ್ದು. ಯಕ್ಷಗಾನ ಅನ್ನುವಂಥ ಈ ಪ್ರಸಂಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಕಡಿಮೆ. ದಕ್ಷಿಣ ಕನ್ನಡದ ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗಿರುವಂಥ ಒಂದು ಮನೋರಂಜನೆಯ ಸಾಧನ ಇದೆ. ಇಲ್ಲಿ ಬಂದಿರುವಂಥ ಶಿವಾನಂದ ಹೆಗಡೆಯವರು ಶಿವನ ಪಾತ್ರಧಾರಿಗಳಾಗಿ ಬಹಳಷ್ಟು ಸುಂದರವಾಗಿ ಕಂಡಿದ್ದಾರೆ. ಅವರ ಮುಂದಾಳತ್ವದಲ್ಲಿ ನಾವು ಈ ಪ್ರಸಂಗವನ್ನು 2.5 ತಾಸುಗಳ ಕಾಲ ನೋಡಿದ್ವಿ. ಅದರಲ್ಲಿ ದಾಕ್ಷಾಯಣಿಯ ಪಾತ್ರವನ್ನು ಮಾಡಿದ ಸದಾಶಿವ ಭಟ್ರು ವೇಷವನ್ನು ತೆಗೆದುತ್ತಾರಲ್ಲ, ನಾವು ಬಂದವರಿಗೆ ಕೇಳಿದ್ವಿ. ದಾಕ್ಷಾಯಣಿ ಯಜ್ಞಕುಂಡದಲ್ಲಿ ಹೋಗುವಂತೆ 10 ವೇಷ ತೆಗೆದುಬಿಟ್ರು. ಬಹಳ ಸುಂದರವಾದ ಮಾತುಗಳು, ಕಲೆ, ಅಭಿನಯ ಇದೆಲ್ಲ ನಮ್ಮೂರಿಗೆ ತೋರಿಸಬೇಕು ಅನ್ನುವಂಥ ಭಾವನೆಯಿಂದ ಅವರು ಬರಮಾಡಿಕೊಂಡ್ವಿ. ಶಿವಾನಂದ ಹೆಗಡೆಯವರು ಇಡಗುಂಜಿಯಲ್ಲಿ ಕೆರೆಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಕೆರೆಮನೆ ಅನ್ನುವಂಥ ಊರಿನವರು. ಇವತ್ತಿಗೂ ಅವರು ಈ ಯಕ್ಷಗಾನದ ಶಾಲೆಯನ್ನು ತೆರೆದು ಮಕ್ಕಳಿಗೆ ಅದರ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹುತೇಕ ಇಲ್ಲಿ ಬಂದಿರುವಂಥ ಎಲ್ಲರೂ ನುರಿತ ಕಲಾವಿದರಾಗಿದ್ದಾರೆ. ನಮ್ಮ ಕಂಠಸಿರಿಯನ್ನು ಕೊಟ್ಟವರು ಅನಂತ ಹೆಗಡೆ ಅನ್ನೋರು ಏನು ಅದ್ಭುತವಾಗಿರುವಂಥ ಕಂಠಸಿರಿಯರು. ಒಂದಿಷ್ಟು ಧ್ವನಿ ಅಡಗಾಗಿಲ್ಲ. 1, 2, 3 ಎಲ್ಲ ಹಂತಗಳು ಉತ್ತಮವಾಗಿರುವಂಥ ಕಂಠಸ್ಥಿತಿಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ದೊಡ್ಡ ಶಕ್ತಿಯನ್ನು ಮತ್ತು ತುಂಬಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಕಣ್ಣ ಮುಂದೆ ವೀರಭದ್ರನ ಅವತಾರ ಯಾಕೆ ಆಯಿತು ಅಂತ ನಾವು ಇವತ್ತು ತೋರಿಸಿದರು. ಈ ದಕ್ಷ ಯಜ್ಞ ಪ್ರಸಂಗದ ಮೂಲಕ ವೀರಭದ್ರ ಯಾಕೆ ಅವತಾರ? ಒಬ್ಬ ಮಗಳನ್ನ ತಂದೆ ಮನೆಗೆ ಕರೆಯದೆ ಹೋದಾಗ ಅಲ್ಲಿ ಆಗಿರುವಂಥ ಅಪಮಾನ ಅನ್ನುವಂಥದ್ದು ಕ್ರೋಧಾತ್ಮೀಯ ರೂಪದಲ್ಲಿ. ಎಂಥ ಆತ್ಮೀಯರು! ಬೆಂಕಿ ಸುಡಲು ಸಾಧ್ಯ ಇಲ್ಲ. ಅಗ್ನಿದೇವರು ಕೂಡ ಪ್ರಜಾಪತಿಯ ಮಾತನ್ನ ಕೇಳಿ ಹಿಂದಿಸಿಲ್ಲ. ಆದರೆ ದಾಕ್ಷಾಯಣಿಯಲ್ಲಿರ್ತಕ್ಕಂಥ ಯೋಗಾಗ್ನಿ ಸ್ವಯಂವಾಗಿ ಆ ಯಜ್ಞಕುಂಡವನ್ನೇ ಸಂಹಾರ ಮಾಡ್ತಾರೆ. ಲೋಕದ ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಬೇಕು. ಮಗಳಿಗೆ ಅಪಮಾನ ಮಾಡಿದರೆ, ಮಗಳ ಗಂಡನಾಗಿರುವಂಥ ಅಳಿಯರಿಗೆ ಅಪಮಾನ ಮಾಡಿದರೆ ಎಂತಹ ಶಿಕ್ಷೆಯಾಗುತ್ತಿರುವುದಕ್ಕೆ ದಕ್ಷ ಯಜ್ಞ ಪ್ರಸಂಗ ಅನ್ನುವಂಥದ್ದು ಸಾಕ್ಷಿಯಾಗಿರುವಂಥದ್ದು. ಇದು ಈ ಲೋಕದಲ್ಲಿ ಕೃತಯುಗದಲ್ಲಿ ನಡೆದಿರುವಂಥ ಘಟನೆಯಲ್ಲ. ಯುಗಗಳಲ್ಲೂ ಆಗಿರುವಂಥ ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ ಇವತ್ತಿಗೂ ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ, ಎಲ್ಲ ಮನೆಗಳಲ್ಲಿ ಬೆಳೆಸಲಿಲ್ಲ, ಪ್ರತಿಯೊಂದು ಸಂದರ್ಭದಲ್ಲಿ ನಡೆಯುವಂತಹ ಕಾಣ್ತೀವಿ. ಹಾಗಾಗಬಾರದು ಅನ್ನುವಂಥ ಸನ್ಮಂದಿರದ ಪ್ರಾರ್ಥನೆಯನ್ನ ಕೊನೆಗೆ ನಮ್ಮ ಅನಂತ ಹೆಗಡೆಯವರು ಮಾಡಿದರು. ಲೋಕದಲ್ಲಿ ಸುಶಾಂತಿ ಇರಲಿ, ಸಮಾಧಾನ ಇರಲಿ, ಈ ಪ್ರಸಂಗ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ವೀರಭದ್ರನ ಅವತಾರ ಆಗುತ್ತೆ. ಆ ವೀರಭದ್ರನೇ ವೀರಶೈವ ಧರ್ಮದ ಮೊದಲ ಪೀಠವಾಗಿರುವಂತಹ ಬಾಳೆಹೊನ್ನೂರಿನ ಪೀಠದ ಕ್ಷೇತ್ರನಾಥ ಮತ್ತು ಗೋತ್ರ ಪುರುಷ. ಕ್ಷೇತ್ರನಾಥದ ಕ್ಷೇತ್ರ ಪಾಲಕ. ಎಲ್ಲ ಊರುಗಳಲ್ಲಿ ವೀರಭದ್ರನ ಮಂದಿರಗಳಿರ್ತಾವೆ. ಅಂದ್ರೆ ಆ ಊರಿನ ಕಾಯುವಂತ ವೀರಭದ್ರ ಇಂಥ ದುರ್ಘಟನೆಗಳು ಎಲ್ಲಿ ಆಗಬಾರದಕ್ಕೆ ವೀರಭದ್ರ ಪೂಜೆ ಆಗೋದು. ಜನರಿಗೆ ಗೊತ್ತಿಲ್ಲ, ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಿಲ್ಲ ಅಂತ ಭಾವಿಸಬೇಡಿ. ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಪುರಾಣ ಓದಿದವರು, ಪುಣ್ಯಕಥೆಯನ್ನು ಕೇಳಿದವರಿಗೆ ಗೊತ್ತಾಗುತ್ತೆ. ಆದರೆ ಸಾಮಾನ್ಯ ಜನರಿಗೆ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗಲಿ ಅನ್ನುವುದಕ್ಕಾಗನೇ
ಜಗದ್ಗುರು ರೇವಣಸಿದ್ದೇಶ್ವರ ಮಹಾತ್ಮೆ ಎನ್ನುವಂಥ ನಾಟಕವನ್ನು ನಮ್ಮ ಧರ್ಮದ ಮೂಲ ಆಚಾರ್ಯರ ನಾಟಕವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ನಿನ್ನೆ ದಿವಸ ನಮ್ಮೂರಿನ ಮಕ್ಕಳ ಒಂದು ಅವರ ಕಲೆಯನ್ನು ಪ್ರತಿಭೆಯನ್ನು ನೋಡಿದ್ದೀವಿ. ಇವತ್ತಿನ ದಿವಸ ಬೇರೆ ಬಹಳ ಆದರೂ ಸಹ ನೋಡಿ ಇಷ್ಟೆಲ್ಲ ಕುರ್ಚಿಗಳು ಖಾಲಿ ಇವೆ ಅಂತ ಅವನು ನೋಡಿಲ್ಲ. ಕುರ್ಚಿಗಳು ಖಾಲಿ ಇದ್ದರೂ ಸಹ ಪೂಜ್ಯರ ಮನಸ್ಸು ಪೂಜ್ಯರ ಹೃದಯ ಇದೆ ಅಂತ ಹೇಳಿ ತಮ್ಮ ಪ್ರಸಂಗವನ್ನ ಈ ಒಂದು ಯಜ್ಞ ಪ್ರಸಂಗವನ್ನ ದಕ್ಷ ಯಜ್ಞ ಪ್ರಸಂಗವನ್ನ ಬಹಳ ಸುಂದರವಾಗಿ ಅಭಿನಯವನ್ನು ಮಾಡಿ ತೋರಿಸಿದರೆ ಇವರ ಕಲೆ ಹೀಗೆ ಉತ್ತರೋತ್ತರವಾಗಿ ಬೆಳೆಯಿ. ಇವರ ತಂದೆಯವರು ಇದೇ ಪ್ರಸಂಗ ಇಂತಹದ್ದೇ ಪ್ರಸಂಗವನ್ನ ಮಾಡ್ತಾ ಆಡ್ತಾನೆ ಅವರು ಹೋದ್ರು ಅನ್ನೋದು ನಾವು ಕೇಳಿದ್ವಿ. ಅಂದರೆ ಅವರ ಮನಸ್ಸಿನಲ್ಲಿ ಅವರ ದೇಹದಲ್ಲಿ ಸದಾ ಹಸಿರಾಗಿರುವಂಥದ್ದು ಈ ಯಕ್ಷಗಾನ ಅನ್ನುವಂಥದ್ದು. ಅದು ಪ್ರತಿಯೊಂದು ಅನ್ನುವ ಪೂರ್ಣ ರೇಖೆಯಲ್ಲಿ ನಮ್ಮ ಶಿವಾನಂದ ಹೆಗಡೆಯವರ ದೇಹದಲ್ಲಿ ಇದೆ ಅಂತ ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ನಾವು ಎಷ್ಟು ಬಾರಿ ಫೋನ್ ಮಾಡಿದಾಗ ಅವರು ಕರ್ನಾಟಕದಲ್ಲಿ ಇದ್ದಿಲ್ಲ, ಕರ್ನಾಟಕದ ಹೊರ ರಾಜ್ಯಗಳನ್ನೇ ಇಂಥ ಪ್ರಸಂಗವನ್ನ ಇದೇ ಕರ್ನಾಟಕದ ಬೇರೆ ಬೇರೆ ಪ್ರಸಂಗವನ್ನ ಆಡ್ತಾ ಇದ್ರು ಅಂತ ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತು. ಇವರನ್ನ ಪರಿಚಯ ಮಾಡಿಸಿಕೊಟ್ಟವರು ಬಹಳ ಪುಣ್ಯಾತ್ಮರು. ಅವರು ಮುರುಡೇಶ್ವರದ ಹೇಮೋ ಆತಿಥ್ಯದ ಬಹಳ ದೊಡ್ಡ ವ್ಯಕ್ತಿ. ಒಂದು NGO ಮಾಡಿದ್ದಾರೆ, ಯೋಗೀಶ್ ಭಟ್ ಗೋಶಾಲೆ ಮಾಡಿದ್ದಾರೆ. ಎಂಥ ಗೋಗಳ ಬೇಡವಾಗಿರುವಂಥ ಗೋಗಳನ್ನು ಸಾಕಿ ಜೋಪಾನ ಮಾಡಿ ಸುಮಾರು 75 ಆಕಳಗಳನ್ನು ಸ್ವತಃ ತಾವೇ ಅವುಗಳನ್ನು ಸಂರಕ್ಷಣೆ ಮಾಡಿ ಬಂದಿರುವಂಥ ವ್ಯಕ್ತಿಗಳಿಗೆ ಪೂಜೆಗೆ ಹಣ ಉಚಿತವಾಗಿ ಕೊಡ್ತಾರೆ. ಇದು ಅವರ ಮನೆಗೆ ನಾವು ಹೋಗಿ ಬಿಡಲಿಲ್ಲ. ಅವ್ರ ಮನೆಗೆ ಹೋಗಿ ನಮಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ರು ಯೋಗೀಶ್ ಭಟ್ರು. ಅವರು ನಿಜವಾಗಿ ಇವತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿತ್ತು. ಕಾರಣಾಂತರದಿಂದ ಮುರುಡೇಶ್ವರ ಯೋಗೀಶ್ ಭಟ್ರು ಬಂದಿಲ್ಲ. ಅವರು ಬಂದಿಲ್ಲ ಅಂತ ಕೂಡ ನಮ್ಮ ಶಿವಾನಂದ ಹೆಗಡೆಯವರು ತಮ್ಮ ಪ್ರದರ್ಶನ ಸುಂದರವಾಗಿ ಮಾಡಿದ್ದಾರೆ. ನಮ್ಮ ಮನಸ್ಸಿಗಂತೂ ಅಚ್ಚಳಿಯದೆ ಮೂಡಿರುವಂಥ ಪ್ರಸಂಗ. ದಾರಿಯಲ್ಲಿ ಅವರು ಬರುವಾಗ ಆ ಒಂದು ಬಸ್ ಒಂದು ಸಣ್ಣ ಬಸ್ ಅದರ ಮುಂಭಾಗದ ಕಾಜು ಹೋಗುತ್ತಂತೆ. ಅದನ್ನು ಅವರು ಹಾಕಿಸಿಕೊಂಡು ಹೋದರೆ ಸೂರ್ಯಗಳು ತಡವಾಗಿದೆ. ಇಲ್ಲದಿದ್ದರೆ ಈ ಪ್ರಸಂಗ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ 10 ಗಂಟೆಗೆ ಮುಗಿದುತ್ತಿತ್ತು. ಯಾರು ನೋಡಿದ್ರೆ ಅವರೆಲ್ಲ ಭಾಗ್ಯವಂತರು ಅಂತ ನಾನು ಹೇಳಕ್ ಬಯಸ್ತೀನಿ. ನೋಡದೇ ಇರೋರು ನಾಳೆ ಅವರು ಮರುತ್ತಾರೆ. ಇಂಥ ಪ್ರಸಂಗವನ್ನು ನೋಡಲಿಲ್ಲ ಕಳೆದುಕೊಳ್ಳಲ್ಲ ಅಂತ ಅವ್ರು ನಿಜವಾಗಿ ಪಶ್ಚಾತ್ತಾಪ ಆಗುತ್ತೆ ಅಂತ ನಾನು ಅನ್ಸುತ್ತೆ. ಇವರ ಕಲೆ ಹೀಗೆ ಬೆಳೆಯಿರಿ. ಮತ್ತೆ ಇಂಥ ಪ್ರಸಂಗವನ್ನ ಆಡಿಸುವುದಾಗಲಿ ನೋಡೋದು ಸಿಗೋದು ಆಡಿಸೋದು ನಮ್ಮೂರಿಗೆ ಕರ್ಕೊಂಡು ಬರೋದು ಬಹಳ ದುರ್ಲಭ ಅಂತ ಅನ್ಸುತ್ತೆ. ಮುಂದೆ ಭಗವಂತನ ಇಚ್ಛೆ ಇದ್ದರೆ, ಊರಿನ ಜನರ ಅಪೇಕ್ಷೆ ಇದ್ದರೆ ಮತ್ತೊಮ್ಮೆ ಹೆಗಡೆಯವರ ಈ ಬಳಗ ನಮ್ಮೂರಿಗೆ ಬಂದು ಮತ್ತೆ ತಮ್ಮ ಕಲೆಯನ್ನ ಬೇರೆ ಪ್ರಸಂಗವನ್ನು ಆಡುವುದರ ಮೂಲಕ ತೋರಿಸಿಕೊಡಲಿ ಅನ್ನುವಂಥ ಅಪೇಕ್ಷೆಯನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನ ನಿಮ್ಮೆಲ್ಲರ ಮೂಲಕವಾಗಿ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೇವೆ. ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸದ್ಬುದ್ಧಿ ಮತ್ತೆ ಈ ಕಡೆ ಬೆಳೆಯುವಂಥ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ನಾಳೆಯ ಸಮಾರಂಭದ ವಿವರಣೆಯನ್ನು ಸ್ವಲ್ಪ ಕೊಟ್ಬಿಡಿ. ಈಗ ಮಂಡಳಿಯವರೆಲ್ಲರೂ ಒಂದು ಆಶೀರ್ವಾದವನ್ನು ಪಡೆಯಬೇಕು ಅಂತ ಅವರಿಗೆ ಕೇಳಿಕೊಡ್ತಾರೆ. ಶಿವಮೂರ್ತಿಯ ಆಗಮಿಸಿದ ಕಲೆಯ ಪ್ರದರ್ಶನ ಮಾಡುವುದರ ಮೂಲಕ ಶುಭಾಶಯವಾದ ಸಂದೇಶವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಪರವಾಗಿ ಹಾಗೂ ಉತ್ಸವ ಸಮಿತಿ ಪರವಾಗಿ ಜೋರಾದ ಚಪ್ಪಾಳೆ ಬರಲಿ. ಇವಾಗ ಕಲೆಗೆ ಏನು ಕುರಿತರು ಶುಭಾಶಯವಾದ ಸಂದೇಶವನ್ನು ದಯಪಾಲಿಸಿದ್ದಾರೆ. ಆ ದಯಪಾಲಿಸಿದಂತಹ ಶುಭಾಶೀರ್ವಾದ ಅವರ ಕಲೆಗೆ ಸದಾ ಬೆಳಕಾಗಿ ಅವರ ಸೇರಿದ ಮೇಲೆ ಸದಾ
ಭಗವಂತನ ಆಶೀರ್ವಾದವಾಗಿ ಸದಾ ಅವರನ್ನೆಲ್ಲ ರಕ್ಷಣೆ ಮಾಡಿ ಎನ್ನುವಂಥ ಸದಾಶಯದ ನುಡಿಗಳನ್ನ ಶ್ರೀ ಗುರುವಿಗೆ ಸಮರ್ಪಣೆ ಮಾಡ್ತಾ ಆತ್ಮೀಯ ಧರ್ಮಗಳೇ ನಾಳೆ ದಿವಸ ಇದೇ ಮಾನವ ವೇದಿಕೆಯಲ್ಲಿ ನಡೀತಕ್ಕಂತಹ ಈ ಯಕ್ಷಗಾನ ಕಲಾವಿದರ ಕಲೆಯನ್ನು ಮೆಚ್ಚಿ ಕುಮಾರ್ ಭೂಮಿ ಕಂಡಕ್ಟರ್ ಇವರು 500 ರೂಪಾಯಿಗಳನ್ನ ಕಾಣಿಕೆಯನ್ನಾಗಿ ನೀಡಿದ್ದಾರೆ. ಅವರಿಗೂ ಸಹ ಭಗವಂತನ ಕುಮಾರ್ ಭೂಮಿಯವರು 500 ರೂಪಾಯಿಗಳನ್ನ ಈ ಕಲಾವಿದರಿಗೆ ಕಾಣಿಕೆಯನ್ನಾಗಿ ನೀಡಿದ್ದಾರೆ. ಅವರಿಗೂ ಸಹ ಆಶೀರ್ವಾದ ಅಂತ ಆತ್ಮೀಯ ಸದಸ್ಯರು ನಮ್ಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಕಡೆ